ರವಿಕೃಷ್ಣಾರೆಡ್ಡಿ ಅವರು ಇಷ್ಟು ವರ್ಷದ ಜರ್ನಿಯಲ್ಲಿ MP ಆಗದಿರಬಹುದು, MLA ಆಗದಿರಬಹುದು, MLC ಆಗದಿರಬಹುದು, ಕರ್ನಾಟಕಕ್ಕೊಬ್ಬ ಲೀಡರ್ ಆಗಿದ್ದೀರಿ. ವಿಶೇಷವಾದಂಥ ಕನ್ನಡಿಗರು ಹೆಮ್ಮೆ ಪಡಬಹುದಾದಂಥ ಪರಂಪರೆ ನಮ್ಮದು ಈ ಕಳೆದ 20-25 ವರ್ಷ ಕೆಟ್ಟೋಗಿದೆ. ಪಕ್ಷದ ಸಿದ್ಧಾಂತಗಳಾದರೆ ಪರವಾಗಿಲ್ಲ, ಆದರೆ ವ್ಯಕ್ತಿಗಳಿಗೆ ಗುಲಾಮರಾಗಬೇಡಿ, ಚೇಲಾಗಳಾಗಬೇಡಿ. ರವಿಕೃಷ್ಣಾರೆಡ್ಡಿ ಅವರು ಆಯ್ಕೆಯಾಗಿ ವಿಧಾನಸೌಧಕ್ಕೆ ಬರಬೇಕು. ಈ ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ. ನನಗೆ ಸಾವು ಯಾವಾಗಲೇ ಬರಲಿ, ನಾನು ಸಾರ್ಥಕವಾದ ಬದುಕನ್ನು ನನ್ನ ಇಷ್ಟು ವರ್ಷದ ಜೀವಿತಾವಧಿಯಲ್ಲಿ ಬದುಕಿದ್ದೀನಿ ಅಂತ. ಇದು ಈ ಪುಣ್ಯ ಎಷ್ಟು ಜನಕ್ಕಿದೆ. ಎಸ್, ಬಹಳ ಲೆಕ್ಕಾಚಾರವಾಗಿ ಏನು ಎತ್ತ ಅನ್ನೋದು ಹೇಳಿದ್ರಿ. ನನಗೆ ರವಿಕೃಷ್ಣಾರೆಡ್ಡಿ ಅವರ ಮೊದಲ ದಿನದ ಹೋರಾಟಗಳನ್ನ ನೋಡಿದಾಗ, ನಂತರ ನಾನು 1-2-3 ವರ್ಷದಿಂದ ಸಂದರ್ಶನ ಮಾಡಿದಾಗ, ಇವತ್ತು ಕೂತಾಗ ನಿಮ್ಮಲ್ಲ ಆ ಒಂದು ವಿಶ್ವಾಸ, ಅವತ್ತೂ ವಿಶ್ವಾಸ ಇತ್ತು. ನಿಮ್ಮ ವಿಶ್ವಾಸಕ್ಕೆ ಕೊರತೆ ಇಲ್ಲ, ಯಾವುದಕ್ಕೂ ಅಡ್ಡಿ ಆತಂಕಗಳಿಲ್ಲ. ಎಸ್, ನನ್ನ ನಂಬಿ ಅನ್ನೋ ಸನ್ನಿವೇಶಗಳಿಲ್ಲ. ಸಂಪೂರ್ಣವಾಗಿ ಕಣ್ಮುಚ್ಚಾಗ್ಲೂ ಕೇವಲ್ KRS ಪಾರ್ಟಿ ಅಂದ ತಕ್ಷಣ ಹಿಂಗ್ ತಿರುಗಿ ಎಸ್ ಅಂತ ನಂಬಿಕೆ, ಕಣ್ಮುಚ್ಚಿ ನಂಬುವಂತ ಪಾರ್ಟಿ ವ್ಯಕ್ತಿತ್ವ ನಿಮ್ಗಳಿದು. ಎಸ್, ನಿಮ್ ಶಕ್ತಿ ಯಾರೀಗ? ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ, ನೀವಾಗಲೇ ಹೇಳ್ತಾ ಇದ್ದೀವಿ, ನಮ್ಮ ಮದ್ದೂರು ತಾಲೂಕಿನ ಲಿಂಗೇಗೌಡರು ತೀರ್ಕೊಂಡಾಗ ಮತ್ತು ಆ ಸನ್ನಿವೇಶಗಳು, ಆ ಪಾದಯಾತ್ರೆ ಹೊರಟಂಥ ಸನ್ನಿವೇಶ ಅಲ್ಲಾದಂಥ ಒಂದು ಸಾವು. ನೀವು ನಿಮ್ಮ ಸುತ್ತ ಎಷ್ಟು ನಾಯಕರುಗಳನ್ನ ರಾಜ್ಯಾದ್ಯಂತ 100 ಜನ ನಾಯಕರನ್ನ ನಾವು ಸೃಷ್ಟಿ ಮಾಡಿದ್ದೀವಿ. ಸೀಮಿತ ಅಂದರೆ ಇವ್ಯಾರು ತುಂಬ ದುಡ್ಡಿರೋರಾಗಲಿ ಅಥವಾ ದುಡ್ಡಿದ್ದು ಇಲ್ಲಿ ಸಂಜೆಗೆ ಯಾರನ್ನ ಮೇಂಟೈನ್ ಮಾಡುವಂಥದ್ದಕ್ಕೆ ನಾವು ಎನ್ಕರೇಜ್ ಮಾಡೇ ಇಲ್ಲ, ಮಾಡೋದು ಇಲ್ಲ. ಬಾರಕ್ಕೆ ಕರ್ಕೊಂಡು ಹೋಗೋದು, ಬಿರಿಯಾನಿ ತಿನ್ಸೋದು ಅದಿಲ್ಲ. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಅನ್ನ ಸಾರು ಹಪ್ಪಳಚ್ಚು. ನಾನು KRS ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ. ಸ್ವತಃ ನಾನೇನೆ ಖುದ್ದಾಗಿ ಸೇರಿಸಿರುವಂತಹ ಅಂಶ KRS ಪಕ್ಷದ ಪದಾಧಿಕಾರಿಗಳಿಗೆ, ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ, ಇವರಿಗೆ ಒಂದು ಅವಧಿಗೆ 3 ವರ್ಷ, 2 ಅವಧಿಗಿಂತ ಹೆಚ್ಚಿಗೆ ಅವರು ಇರಬಾರ್ದು. ನಿರಂತರವಾಗಿ 2 ವರ್ಷ, 2 ಅವಧಿ ಆದಮೇಲೆ 1 ಅವಧಿ ಬ್ರೇಕ್ ಆದಮೇಲೆ ನಾವು ಬೇಕಾದ್ರೆ ಬರಬಹುದು. ಆದರೆ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಖಜಾಂಚಿಗಳು 3ನೇ ಅವಧಿಗೆ ಆಯ್ಕೆ ಆಗುವ ಹಾಗಿಲ್ಲ. ಈಗ ನಾನು ಗೌರವಾಧ್ಯಕ್ಷ. ನಮ್ಮ ಪಕ್ಷದ ಲಿಂಗೇಗೌಡರಿದ್ದರೆ ಸಹಜವಾಗಿ ಅವರಿಗೆ ಪಕ್ಷದಲ್ಲಿ ಒಳ್ಳೆ ಸಮಾಜದಲ್ಲಿ ಪಕ್ಷದಲ್ಲಿ ಎಲ್ಲ ಗೌರವ ಇದಿತ್ತು. ಅವರು ಸಹಜವಾಗಿ ಅಧ್ಯಕ್ಷರಾಗ್ತಾಯಿದ್ರು. ಅದಕ್ಕೆ ಸಿದ್ಧ ಮಾಡಬೇಕು ಅಂತಲೇ ನಾವು ಅವರು ತೀರ್ಕೊಳ್ಳೋದಕ್ಕೆ ಒಂದು 4 ದಿವಸದ ಮೊದಲು ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ವಿ. ನಮ್ಮ ಪಕ್ಷದಲ್ಲಿ ಹೊಸ ಹುದ್ದೆ ಸೃಷ್ಟಿ ಮಾಡಿ ಅವರಿಗೆ ಅಧ್ಯಕ್ಷ, ನಂತರ ಕಾರ್ಯಾಧ್ಯಕ್ಷ, ನಿಧಾನಕ್ಕೆ ನಾನು ಅವರಿಗೆ ನನ್ನ ಜವಾಬ್ದಾರಿಗಳನ್ನ ಬಿಟ್ಕೊಡ್ತಾ ಹೋಗಬೇಕು, ಬೆಳೆಸ್ತಾ ಇದು ಮಾಡ್ತಾ ಹೋಗಬೇಕು ಅಂತೇಳಿ ಅವರು 4-5 ದಿವಸಕ್ಕೇ ಗುಜರಾತಲ್ಲಿ ಆ ಕಾಲ ಸ್ಥಿರ ಹೋದರು. ಈಗ ನಮ್ಮ ಪಕ್ಷದ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ CN ದೀಪಕ್ ಅವರು ಇವತ್ತು ಅಧ್ಯಕ್ಷರು, ರಘು ಜಾಣಗೆರೆ ಕಾರ್ಯಾಧ್ಯಕ್ಷರು, ರಘುಪತಿ ಭಟ್ ಅವರು ಜಂಟಿ ಕಾರ್ಯದರ್ಶಿ ಆಗಿದ್ದವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ, VR ಮರಾಠಿ ಅಂತ ಅವರು ಖಜಾಂಚಿ ಆಗಿದ್ದಾರೆ, ಜೀವನ್ ಅಂತ ಬೆಂಗಳೂರಿನಲ್ಲಿ ಭಾಳ ಒಳ್ಳೆ ಕೆಲಸಗಳು ಮಾಡ್ತಿರುವಂಥ ಜೀವನ್ ಅವರು ಜಂಟಿ ಕಾರ್ಯದರ್ಶಿ ಆಗಿದ್ದಾರೆ. ಹೀಗೆ ಅದ್ರ ಬಿಟ್ಟು ಇನ್ನೂ 25-30 ಜನ, ಇಂದ್ರಾರೆಡ್ಡಿ ಅಂತ ಒಬ್ಬ ಹೆಣ್ಣುಮಗಳು ಇಲ್ಲಿ, ರಂಜನಿ, ದೀಪ ಅಂತ ಅವರೆಲ್ಲ ರಾಜ್ಯ ಸಮಿತಿಲಿದ್ದಾರೆ. ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ್ ಭಟ್ಟಳ್ಳಿ ಸೇರಿದಂತೆ ಹಲವಾರು ಜನ ಹಿರಿಯ ನಮ್ಮ ಪಕ್ಷದ ಮುಖಂಡರು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಕೆಲಸ ಮಾಡಿರುವಂಥವ್ರು ಇದ್ದಾರೆ. SC/ST ಘಟಕ ಅಂತ ಮಾಡಿದ್ದೀವಿ, ರೈತ ಘಟಕ ಅಂತೇಳಿ ರೈತ ಹೋರಾಟಗಾರರ ಅಂತ ಜೋಗನಹಳ್ಳಿ ಗುರುಮೂರ್ತಿ ಅವ್ರನ್ನ ಅದಕ್ಕೆ ಅಧ್ಯಕ್ಷನ ಮಾಡಿದ್ದೀವಿ. ಹೀಗೆ ಆಮೇಲೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಒಂದು ವಲಯದಲ್ಲಿ ನಮ್ಮ ಪಕ್ಷದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ಪ್ರೀತಿ ಇದೆ. ಯಾಕೆಂದರೆ ನಾನು ಕಂಡ ಹಾಗೆ ಅತಿ ಹೆಚ್ಚು ಪೊಲೀಸ್ ದೌರ್ಜನ್ಯಕ್ಕೆ ಒಳಗಾಗಿರೋರು, ಬೇಲ್ ಸಿಗದೇ ಇರುವಂಥ ಕೇಸ್ಗಳು ಫಿಟ್ ಆಗಿರೋರು, ಅವರ ಅಜ್ಞಾನದ ಕಾರಣದಿಂದಾಗಿ, ಅವರ ಅನಕ್ಷರತೆಯ ಕಾರಣದಿಂದಾಗಿ ಯಾರು ಅಲ್ಪಸಂಖ್ಯಾತರು. ಸೊ ಹಾಗಾಗಿ ನಾವು ಪೊಲೀಸರ ವಿರುದ್ಧವಾಗಿ ಏನಾದರೂ ಹೋರಾಟ ಮಾಡಿದಾಗ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಾಗ ಅವರು ದೊಡ್ಡ ಫಲಾನುಭವಿಗಳು ರಾಜ್ಯದ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ವರ್ಗದ ಅಲ್ಪಸಂಖ್ಯಾತ ವರ್ಗದವರು. ಹಾಗಾಗಿ ಮುಸ್ಲಿಮರಲ್ಲಿರುವಂಥವ್ರು ನಮ್ಮ ಪಕ್ಷಕ್ಕೆ ಬಂದು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಜಾತ್ಯತೀತತೆ ಬಗ್ಗೆ, ಎಲ್ಲರೂ ಸೇರಿ ಬದುಕೋಣ ಅನ್ನೋದ್ರ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಬದಲಾಗ್ತಾ ಆ ಅಭಿಪ್ರಾಯದಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಪಕ್ಷದಲ್ಲಿ ಪ್ರತಿ ಜಿಲ್ಲೆನಲ್ಲೂ ಇವತ್ತು ಕೊಡಗು ಒಂದು ಬಿಟ್ಟರೆ ಇನ್ನೆಲ್ಲ ಜಿಲ್ಲೆಗಳಲ್ಲೂ ನಮ್ಮ ಜಿಲ್ಲಾ ಸಮಿತಿ ಇದೆ. ಒಳ್ಳೊಳ್ಳೆ ಕೆಲಸ ಉತ್ತರ ಕರ್ನಾಟಕದ ಭಾಗದಿಂದ ಇಡೀ ರಾಜ್ಯಾದ್ಯಂತ ನಮ್ಮ ರೆಪ್ರೆಸೆಂಟೇಷನ್ ಇದೆ. ಇವತ್ತು ನಾವೊಂದು ಕರೆ ಕೊಟ್ಟರೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ನಾಳೆ ಬೆಳಗ್ಗೆನೇ ಒಂದು ಕಾರ್ಯಕ್ರಮ ಆಗುತ್ತೆ. ಜಿಲ್ಲಾಧಿಕಾರಿ ಭೇಟಿ ಮಾಡಬೇಕಾದ್ರೆ ಮಾಡ್ತಾರೆ. ಆಮೇಲೆ ಎಲ್ಲೂ ನಾವು ಯಾರಿಗೂ ಹಣ ಕೊಡೋದಿಲ್ಲ. ಅದು ಎಷ್ಟೋ ಕಡೆಗಳು ನಿಮ್ಗೆ ಗೊತ್ತಿದೆ, ಪ್ರೆಸ್ ಕಾನ್ಫರೆನ್ಸ್ಗೆ ಹೋದಾಗ ಕೆಲವೊಂದು ಕಡೆಗಳಲ್ಲಿ ಕೊಡಬೇಕಾಗುತ್ತೆ. ನಾವಿಷ್ಟೇ ಹೇಳೋದು, ನಾವು ಅದು 500, 600, 1000 ಎಷ್ಟೋ ಇರುತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕೆ. ಅಲ್ಲಿನ ಫೀಸು ಪ್ರೆಸ್ ಕ್ಲಬ್ಬಲ್ಲಿ, ಅಲ್ಲಿನ ಪ್ರೆಸ್ ಕ್ಲಬ್ಬಲ್ಲಿ ಅಷ್ಟು ಕೊಡ್ತೀವಿ. ಕಾಫಿಗೆ ವ್ಯವಸ್ಥೆ ಮಾಡ್ತೀವಿ, ತಿಂಡಿ ಇದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಅದು ಬಿಟ್ಟು ಬೇರೆ ಏನಿಲ್ಲ. ಹಾಕೋದು ಬಿಡೋದು ನಿಮ್ಮ ಜವಾಬ್ದಾರಿ, ಯಾವುದನ್ನು ಕೇಳೋದಿಲ್ಲ ಅಂತೇಳಿ ಈ ಥರಕ್ಕೆ ಪ್ರಾಮಾಣಿಕವಾಗಿ ಯಾವುದೇ ತರಹದ ಅಕ್ರಮ ಅವ್ಯವಹಾರಗಳು ತೊಡದೆ ಇರುವಂಥವರು ಇವತ್ತಿದ್ದಾರೆ. ಸಣ್ಣ ಪುಟ್ಟದಾಗಿ ಏನೋ ಕೆಲವೊಬ್ಬರು, ನಾವು ಬಹಳ ಜನರಿಗೆ ಏನು ಹೇಳೋದು, ಪಕ್ಷಕ್ಕೆ ಬರುವಂಥವ್ರಿಗೆ ದಯವಿಟ್ಟು ಬನ್ನಿ, ಯಾವುದೇ ಪಕ್ಷ ಇರಲಿ ನೀವು ಬನ್ನಿ, ಹಿಂದೆ ಏನು ಮಾಡಿದ್ರಿ ಅನ್ನೋದನ್ನು ನಾವು ಪರಿಗಣಿಸೋದಿಲ್ಲ. ಅನ್ಲೆಸ್
ಯಾವುದೋ ಹೀನಸ್ ಕ್ರೈಮ್ಸ್ ಅಂತಾರಲ್ವ, ಕೊಲೆ ಅತ್ಯಾಚಾರ ಇಂಥದ್ದು ಮಾಡಿಲ್ಲ ಅಂದರೆ ಬನ್ನಿ ನಮ್ಮ ಪಕ್ಷಕ್ಕೆ ಬಂದಮೇಲೆ ನಮ್ಮ ಥರ ಇರಿ ಅಂತ. ಸೊ ಪ್ರತಿ ದಿವಸ ಜನ ಬರ್ತಾ ಇದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಇತ್ತೀಚೆಗಂತೂ ಕಳೆದ 1 ವರ್ಷದಲ್ಲಿ ಅದೇನು ಅಂತ ಗೊತ್ತಿಲ್ಲ, ಬಹಳ ಸಕಾರಾತ್ಮಕವಾಗಿ ಜನ ಸ್ಪಂದಿಸ್ತಿದ್ದಾರೆ. ಒಳ್ಳೆ ದೇಣಿಗೆ ಬರ್ತಾ ಇದೆ. ಈಗ ನಮ್ಮದೇ ಒಂದು ಸ್ಟುಡಿಯೋ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ನಡೀತಾ ಇದೆ. 7 ಗಾಡಿಗಳಿವೆ. ಆವತ್ತಿಗೆ 2022ಕ್ಕೆ ನಾನೊಂದು ಜನಚೈತನ್ಯ ಅಂತ TTಗೆ ನಮ್ಮ ಮನೆಯವರು 50,000 ಕೊಟ್ಟದ್ರಿಂದ ಆರಂಭಿಸಿ ನಾವು 8 ಲಕ್ಷ ತಗೊಂಡು ಒಂದು TT ತಗೊಂಡು ಇವತ್ತಿಗೂ ಅದಿದೆ. 2 ಬೊಲೆರೋ ಕ್ಯಾಂಪರ್ ಇದೆ, ಒಂದು ಮಾರುತಿ ವ್ಯಾನ್ ಇದೆ, ಒಂದು ಮಾರುತಿ ಈಕೋ ಇದೆ, ಇನ್ನೊಂದು ಮಾರುತಿ ಸೆಲೆರೋ ಇದೆ. ಹೀಗೆ ಒಟ್ಟು 7 ಗಾಡಿಗಳು ಇಟ್ಕೊಂಡಿದ್ದೀವಿ. 27ರ ಕೊನೆ ಒಳಗಡೆ ಇಲೆಕ್ಷನ್ಗೆ ಒಂದು 6 ತಿಂಗಳ ಮೊದಲು ಕನಿಷ್ಠ ಒಂದು 40 ವೆಹಿಕಲ್ಸ್ ನಮ್ಮ ಪಕ್ಷದ ಕಾರ್ಯಕರ್ತರು ರಾಜ್ಯಾದ್ಯಂತ ಓಡಾಡೋದಕ್ಕೆ ಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜನ ಕೊಡ್ತಾ ಇದ್ದಾರೆ. ಆಮೇಲೆ ಪಾರದರ್ಶಕವಾಗಿದ್ದೀವಿ. ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ತನಕ ಕರ್ನಾಟಕದಲ್ಲಿ 20-30 ವರ್ಷಗಳಿಂದ ರಾಜಕಾರಣ ಮಾಡೋದಕ್ಕೆ ಎಲೆಕ್ಷನ್ಗೆ ದುಡ್ಡು ಕೇಳ್ತಾ ಇರಲಿಲ್ಲ. ರೈತ ಸಂಘ ಗೆದ್ದಿದ್ದ ಹಾಗೇನೆ ನಮ್ಮ ರಾಜ್ಯದಲ್ಲಿ. ಶಾಂತವೇರಿ ಗೋಪಾಲ್ ಗೌಡ್ರು ಇವತ್ತು ಹೆಸರೇನು ಇಡ್ತಿದ್ದಾರೆ, ಅವ್ರು ಗೆದ್ದಿದ್ದು ಹಾಗೆ ಅಲ್ವಾ. ನಿಮ್ಮ ಮಂಡ್ಯದ ಜಿ ಮಾದೇಗೌಡರು ಒಂದ್ಸಲ ಒಂದು ಸ್ವಲ್ಪ ಸಮಯ ಆದ್ರೂ ಒಂದು ಕತೆ ಹೇಳಿ. ಜಿ ಮಾದೇಗೌಡರು ಭೇಟಿ ಆದಾಗ ಅವ್ರು ಮಂಡ್ಯದಲ್ಲಿದ್ದಂಥ ಮನೆಯಲ್ಲಿ ಕೇಳಿದ್ವಿ, ಈ ಮನೆ ಯಾವಾಗ ಕಟ್ಕೊಂಡ್ರಿ ಸಾರ್ ಅಂತ. ಈ ಮನೆನಾ ಇದು ಬಂದಿದ್ದೆ ತಗೊಂಡಿದ್ದೆ ಒಂದು ವಿಶೇಷ. ನಾನು ಮೊದಲ ಸಲ ಎಲೆಕ್ಷನ್ ನಿಂತಾಗ 15,000 ರೂಪಾಯಿ ದೇಣಿಗೆ ಬಂತು. ಎಲೆಕ್ಷನ್ಗೆ ಖರ್ಚಾಗಿದ್ದು 12,000, ಗೆದ್ಬಿಟ್ಟೆ. ಇನ್ನೊಂದು 3,000 ಉಳಿತು. ಆ 3,000ನ ವಾಪಸ್ ಮಾಡಬೇಕು ಅಂತ ಮಾತಾಡ್ತಿದ್ದೆ. ಯಾಕಂದ್ರೆ ಯಾರು ಕೊಟ್ಟಿರೋರು ವಾಪಸ್ ಕೊಟ್ಬಿಡೋಣ, ಇನ್ನೇನು ಬೇಕಾಗಿಲ್ಲ, ಖರ್ಚಾಗ್ಲಿಲ್ವಲ್ಲ ಅಂತೇಳಿ. ಅದಕ್ಕೆ ಜನ ಬಂದು ಹೇಳಿದ್ರು, ಗೌಡ್ರೆ ನಿಮಗೆ ಈಗ MLA ನೀವು, ನಿಮಗೆ ಮಂಡ್ಯದಲ್ಲಿ ಮನೆ ಇಲ್ಲ, ಈ 3,000ದಲ್ಲಿ ಒಂದು ಸೈಟ್ ತಗೊಳ್ಳಿ ಅಂತ ಹೇಳಿದ್ರು. ಆ 3,000ದಲ್ಲಿ ಬಂದು ಈ ಸೈಟ್ ತಗೊಂಡೆ. ಅದ್ರಲ್ಲಿ ಆಮೇಲೆ ಮುಂದೆ ಯಾವಾಗ ಅನುಕೂಲ ಆದಾಗ ಮನೆ ಕಟ್ಕೊಂಡೆ ಅಂದ್ರು. ಹೀಗೆ ಜನ ಅವತ್ತು ಸ್ವತಃ ಹೋಗಿ ಶ್ರೀಮಂತರ ವಿರುದ್ಧ ನಿಂತಹ ಶಾಂತವೇರಿ ಗೋಪಾಲ್ ಗೌಡರಿಗೆ ಜನನೇ ಪ್ರಚಾರ ಮಾಡಿ ಗೆಲ್ಲಿಸಿದ್ರು. ಅಂತಹ ಒಂದು ಅತ್ಯುತ್ತಮವಾದ ವಿಶೇಷವಾದಂಥ ಕನ್ನಡಿಗರು ಹೆಮ್ಮೆ ಪಡಬಹುದಾದಂಥ ಪರಂಪರೆ ನಮ್ಮದಿತ್ತು. ಈ ಕಳೆದ 20-25 ವರ್ಷದಲ್ಲಿ ಕೆಟ್ಟೋಗಿದೆ. ಇವತ್ತು ನಮ್ಮ ಪಕ್ಷ 1 ಓಟು 1 ರೋಡ್. ನನಗಂತೂ ಮಾತಾಡೋವಾಗಲೇ ಜುಮ್ ಅನಿಸುತ್ತೆ. ನನಗೆ ಶಾಂತವೇರಿ ಗೋಪಾಲ್ ಗೌಡರು, ಮಾದೇಗೌಡರು ಈ ಥರದವರೆಲ್ಲ ಕತೆಗಳು, ನಾನು ಬಹುಶಃ ಅವರನ್ನು ಇಂಥ ಸಕಾರಾತ್ಮಕ ವಿಚಾರಗಳಿಗೆ ನಾನು ಹೇಳಿದಷ್ಟು ಇವತ್ತಿನ ಏನು ದೊಡ್ಡದಾಗಿ ಹೆಸರಿಟ್ಟಿದ್ದಾರೆ. ಅಲ್ಲಿರೋ ಭ್ರಷ್ಟಾಚಾರ ನಿಲ್ಲಿಸಿಲ್ಲ, ಮೋಸ ಅಥವಾ ಅಲ್ಲಿರೋ ಅವ್ಯವಸ್ಥೆ ನಿಲ್ಲಿಸೋದಿಲ್ಲ. ವಿಕ್ಟೋರಿಯಾ ಹಾಸ್ಪಿಟಲ್ ಶಾಂತವೇರಿ ಗೋಪಾಲ್ ಗೌಡ್ರು ಹೆಸರಿಟ್ಬಿಟ್ಟಿದ್ದಾರೆ. ಆದ್ರೆ ಶಾಂತವೇರಿ ಗೋಪಾಲ್ ಗೌಡ್ರು ಹೆಂಗೆ ಬಂದರು ಅದ್ರ ಹಿನ್ನೆಲೆ ಅಂತ ಸಿದ್ದರಾಮಯ್ಯನವ್ರು ಎಷ್ಟು ಕೋಟಿ ಖರ್ಚು ಮಾಡಿದ್ರು ಸರ್ ಎಲೆಕ್ಷನ್ ಗೆಲ್ಲೋದಕ್ಕೆ? ಏದುಸ್ರು ಬಿಟ್ಟು ಎಷ್ಟೆಷ್ಟೋ ಕೋಟಿ ಖರ್ಚು ಮಾಡಿದ್ದಾರೆ. ಅವ್ರ ಹತ್ರದಲ್ಲಿರೋರು ಎಷ್ಟೋ ಮಾಧ್ಯಮದವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಕೋಟಿ ಅಂತ. ಸೋಮಣ್ಣ ಅಷ್ಟಿಷ್ಟು ಕಷ್ಟ ಕೊಟ್ಟಿಲ್ಲ ಸಿದ್ದರಾಮಯ್ಯನವ್ರಿಗೆ. ಹಾಗೆ ಇರುವಾಗ ನಮ್ಮ ಆದರ್ಶಗಳು ಯಾರಿರ್ಬೇಕು. ಸೊ ಅದಕ್ಕೆ ನಾವು ಈ ಥರ ಹೇಳ್ತಾ ಇದೀವಿ. ನನಗಂತೂ ತುಂಬಾ ಒಂದು ರೀತಿಯಲ್ಲಿ ಮೈ ಜುಮ್ ಅನ್ನೋದು ಇತ್ತೀಚೆಗೆ ನಮ್ಮ ಪಕ್ಷಕ್ಕೆ ಜನ ಕೊಡ್ತಿರೋ. ಪಕ್ಷ ಸೇರ್ಬೇಕು ಅಂತಂದ್ರೆ ಏನು ಯಾವ ತರ? ಏನಿಲ್ಲ, ನಮ್ದು ಪಕ್ಷಕ್ಕೆ ಯಾರೇ ಆಗಲಿ 100 ರೂಪಾಯಿ ಪಾರ್ಟಿಗೆ ಪೇ ಮಾಡಬೇಕು. ಹೇಗೆ? ಆನ್ಲೈನಲ್ಲೇನೆಲ್ಲ ನಾವು ದುಡ್ಡು ತಗೊಳ್ಳೋದಿಲ್ಲ, ಕ್ಯಾಶ್ ತಗೊಳ್ಳೋದಿಲ್ಲ. ಆ ಕಾನೂನಾತ್ಮಕವಾಗಿ ಏನಿದೆ, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ 2,000ಕ್ಕಿಂತ ಕೆಳಗಡೆ ಕೊಟ್ಟರೆ ಕ್ಯಾಶಲ್ಲಿ ಕೊಡ್ಬೋದು. 2,000ಕ್ಕಿಂತ ಜಾಸ್ತಿ ಕೊಟ್ಟರೆ ಚೆಕ್ಕಲ್ಲೇ ಕೊಡಬೇಕು, ಆನ್ಲೈನಲ್ಲೇ ಕೊಡಬೇಕು ಅಂತ ನಾವು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಚೆಕ್ಕಲ್ಲೇ ತಗೊಳ್ತೀವಿ. 20,000ಕ್ಕಿಂತ ಮೇಲೆ ಕೊಟ್ಟರೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕು, ಅವೆಲ್ಲ ಮಾಡ್ತಾ ಇದ್ದೀವಿ. ಸೊ KRSparty.org ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿಗೋದ್ರೆ QR ಕೋಡ್ ಇರುತ್ತೆ. ನೀವು ಅದಕ್ಕೆ ಪೇ ಮಾಡಿ, ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಯಾವುದೇ ಇರಲಿ, ಭೀಮ್ ಪೇ ಮಾಡಿ 100 ರೂಪಾಯಿ ಮಾಡಿದ್ಮೇಲೆ ನಿಮ್ಗೊಂದು UTR ನಂಬರ್ ಬರುತ್ತೆ. ಅದನ್ನು ತಗೊಂಡು ಅದೇ ಪೇಜಲ್ಲೇ ಇದು ಇರುತ್ತೆ, ಫಾರ್ಮ್ ಇರುತ್ತೆ. ನಿಮ್ಮ ಹೆಸರು, ನಿಮ್ಮ ವಿಧಾನಸಭಾ ಕ್ಷೇತ್ರ, ನಿಮ್ಮ ವಯಸ್ಸು ಅಂದರೆ ಅವ್ರು ಯುವ ಘಟಕಕ್ಕೋ ಬೇರೆದಕ್ಕೋ ಏನಾದ್ರು ಮಾಡಬೇಕು ಅಂತ, ನಿಮ್ಮ ಲಿಂಗ, ಆ UTR ನಂಬರ್ ಇಷ್ಟ ಆಗ್ಬಿಟ್ರೆ ಸದಸ್ಯತ್ವ ತಗೊಳುತ್ತೆ. ನಿಮ್ಗೊಂದು ನಂಬರ್ ಅಲ್ಲೇ ಜನರೇಟ್ ಆಗುತ್ತೆ. ನಿಮ್ಗೆ ಆಟೋಮೆಟಿಕ್ ಒಂದು ಮೆಸೇಜ್ ಬರುತ್ತೆ. ವೆಬ್ಸೈಟ್ ಅಡ್ರೆಸ್ ಹೇಳ್ಬೋದಾ? KRSparty.org. KRSparty.org ವೆಬ್ಸೈಟ್ಗೆ ಹೋಗಿ ಯಾರು ನಿಮ್ಗೆ ಇಷ್ಟ ಆಗಿದೆ ಅವರು ಸದಸ್ಯತ್ವವನ್ನು ಪಡಿಬಹುದು. ದೇಣಿಗೆ ಕೊಡಬೇಕು ಅಂತ ಆನ್ಲೈನ್ ಅಲ್ಲೇ ಕಳೆದ 6 ವರ್ಷಗಳಲ್ಲಿ 66,000 ಜನ ಆಗಿದ್ದಾರೆ. 66,000. ಅದ್ರ ಮೂಲಕನೇ ನಮ್ಗೆ 65 ಲಕ್ಷ ಈ ಕಳೆದ 6 ವರ್ಷಗಳಲ್ಲಿ ದೇಣಿಗೆ ಬಂದಿದೆ. ನಾವು ಆಮೇಲೆ ಬೇರೆ ಪಾರ್ಟಿಗಳವರು 10 ಲಕ್ಷ 20 ಲಕ್ಷ ಖರ್ಚು ಮಾಡಬಹುದಾದ ಕಾರ್ಯಕ್ರಮವನ್ನು ನಾವು ಕೇವಲ 30-40 ಸಾವಿರದಲ್ಲಿ ಮಾಡ್ತೀವಿ. ಯಾಕಂದ್ರೆ ಎಲ್ಲರೂ ಕಾರ್ಯಕರ್ತರು ಅವ್ರಾಗವ್ರು ಬರ್ತಾರೆ. ಯಾರಿಗೂ ನಾವು ಏನು ಅವ್ರಿಗೆ ಬಸ್ ಚಾರ್ಜ್ ಕೊಡೋದಿಲ್ಲ. ಯಾರೇ ಬರಲಿ, ನಾವು ಬೇರೆ ಥರ ಜನ ಸೇರಿಸ್ಬೇಕು ಅಂದ್ರೆ ನಮ್ಗೇನು ಕಷ್ಟ ಇಲ್ಲ. ಆದರೆ ನಾವು ಜನರ ಒಂದೊಂದು ಪೈಸಾನೋ ನ್ಯಾಯವಾಗಿ ಸದ್ಬಳಕೆ ಆಗ್ಬೇಕಂತ ಮಾಡ್ತಿದ್ವಿ. ಬರ್ತಾರೆ. ಇವಾಗ ಇದೇ ಮಾರ್ಚ್ 8ಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಲಹಂಕದಲ್ಲಿ ನ್ಯೂ ಟೌನಲ್ಲಿ ಮಾಡ್ತಾ ಇದೀವಿ. ರಾಜ್ಯಾದ್ಯಂತ ಅವತ್ತು ನಮ್ಮ ಪಕ್ಷದ ಮಹಿಳಾ ಸೈನಿಕರು ಮತ್ತೆ ಎಲ್ರು ನಮ್ಮ KRS ಪಕ್ಷ ಸೈನಿಕರು ಬರ್ತಾರೆ. ಎಲ್ರಿಗೂ ನಾವು ಸಿಂಪಲ್ ಊಟ, ಅನ್ನ ಸಾರು ಹಪ್ಪಳಚ್ಚು ಮಲ್ಗೋ. ಬೇರೆ ಕಡೆ ಹೋದಾಗ್ಲೂ ಅಷ್ಟೇ, ಎಲ್ಲೋ ಹೋದಾಗ ನಮ್ಗೆ IB-ನಲ್ಲಿ ಇದೆ ಅಂದಾಗ ಎಷ್ಟೋ ಸಲಕ್ಕೆ ನಾನು ಕೆಳಗಡೆ ಮಲ್ಗಿ, ಯಾಕಂದ್ರೆ 2-3 ಇರೋವಾಗ, ಯಾಕಂದ್ರೆ ನನ್ನ ಪಕ್ಕದಲ್ಲಿ ನಂಗೆ ಸ್ವಲ್ಪ ಓಡಾಡಿದ್ರೆ ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ
ಒಂದು ವರ್ಷ ನಾನು ಮನೆ ಬಿಟ್ಟು ಆಚೆ ಇದ್ದೆ 2023 23 ಒಂದು ವರ್ಷ 22ರಿಂದ 23 ತನಕ ಒಂದು ವರ್ಷ ಬಿಟ್ಟು ಆಚೆ ಇದ್ದೆ. ಒಂದು ಚಾಪೆ ತರ ಇಟ್ಕೊಂಡಿದ್ದೆ, ಚಾಪೆ ಮೇಲೆನೆ ಮಲಗ್ತಾ ಇದ್ದೆ. ಸೊ ಈಗಲೂ ಇನ್ಮೇಲೆ ಮುಂದಿನ ವರ್ಷಕ್ಕೂ ಅದೇ ತರ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲರೂ ತಿನ್ನುವಂಥದ್ದನ್ನೇ ನಾವು ತಿನ್ನೋದು, ಎಲ್ಲ ಕಡೆ ಅಲ್ಲೇ ಇರೋದು. ತುಂಬಾ ಒಳ್ಳೆಯ ಏನಂತಾರೆ ವಾತಾವರಣ ನಮ್ಮ ಪಕ್ಷದ ಇದರಲ್ಲಿ. ಮಹಿಳೆಯರಿಗೂ ಅಷ್ಟೇ ಒಳ್ಳೆ ಗೌರವದಿಂದ ನಡೆಸ್ಕೊಳ್ತಾರೆ. ಎಲ್ರಿಗೂ ಅವ್ರಿಗೆ ಮೇಲು ಕೀಳು ಅನ್ನೋದು ಇಲ್ಲದೆ, ವಿಚಾರ ಬಂದಾಗ ಮಾತ್ರ ಅವನ ಅಧ್ಯಕ್ಷ, ಅವನು ಪ್ರಧಾನ ಕಾರ್ಯದರ್ಶಿ, ಅದು ಹೈರಾರ್ಕಿ ಏನಿದೆ ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಆದರೆ ಮಿಕ್ಕ ಸೌಲಭ್ಯಗಳು ಇನ್ನೊಂದಕ್ಕೆ ವಿಚಾರಕ್ಕೆ ಬಂದಾಗ ಅವೆಲ್ಲ ಇಲ್ಲ. ನಾವು ಬಹಳ ಒಂದು 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 ಹೊಸ ರಾಜಕೀಯ ಸಂಸ್ಕೃತಿ ಇವತ್ತಿನ ಕಾಲಕ್ಕೆ. ಹಿಂದೆ ಇತ್ತು, ನಾವೇನಿನ್ನು ಶುರು ಮಾಡಿದ್ದಂತ ಹೇಳೋಕ್ಕಲ್ಲ. ಗಾಂಧಿ ಹಿಂದಿನವರು ಎಷ್ಟು ಕಷ್ಟಪಟ್ಟರು. ಇವತ್ತಿಗೂ ಕೆಲವೊಂದು ಪಕ್ಷಗಳಲ್ಲಿ ಅವ್ರ ಕಾರ್ಯಕರ್ತರು ಫುಲ್ ಟೈಮ್ ಡೆಡಿಕೇಟೆಡ್ ಆಗಿ ಮಾಡ್ತಾರೆ. ಅಂದರೆ ಫುಲ್ ಏನಂತಾರೆ ಪೂರ್ಣಾವಧಿ ಕಾರ್ಯಕರ್ತರು ಈ ಕಮ್ಯುನಿಸ್ಟ್ ಪಾರ್ಟಿಗಳಲ್ಲಿ. ನಮ್ಮಲ್ಲಿ ಕೆಲವೊಬ್ರು ಆ ಥರ ಇದ್ದಾರೆ, ಆದರೆ ನಾವೇನು ಪೇ ಮಾಡೋದಿಲ್ಲ. ಆದರೆ ಆ ಥರದ ಒಂದು ಒಳ್ಳೆಯ ಸಂಸ್ಕೃತಿ ನಮ್ಮಲ್ಲಿ ಇದೆ. ನನಗಂತೂ ಈ ವಿಚಾರವಾಗಿ ಪಕ್ಷ ಮುಂದಕ್ಕೆ ಯಾಕಂದರೆ ಜನರ ಮೇಲೆ ನಿಂತಿದೆ. ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ. ಅದು ಅಂತಿಮವಾಗಿ ಯಾರು ಗೆಲ್ಲಿಸ್ಬೇಕು ಅಥವಾ ಯಾರು ಇದನ್ನು ಬೆಂಬಲಿಸಬೇಕು, ಜನ. ಅದಾಗುತ್ತೋ ಬಿಡುತ್ತೋ, ಆಗುತ್ತೆ ಅಂತ ಒಂದು ನಂಬಿಕೆ ವಿಶ್ವಾಸದಲ್ಲಿ. ಆಗದೆ ಇದ್ರೂ ನಮ್ಮ ದಾರಿ ಚೆನ್ನಾಗಿದೆ, ನಮ್ಮ ಗುರಿಯಷ್ಟೇ, ನಮ್ಮ ದಾರಿಯೂ ಪವಿತ್ರವಾಗಿದೆ ಅಂತ ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿ ತನಕ ಮಾಡಿರೋದ್ರ ಬಗ್ಗೆ ನನಗೆ ಆಗಲೇ ನೀವು ಕೇಳೋದಲ್ವಾ ಏನು ಅನಿಸುತ್ತೆ ಅಂತ, ನನಗೆ ಸಾರ್ಥಕತೆ ಇದೆ ಬದುಕಿನ ಬಗ್ಗೆ. ಇವತ್ತಿನ ತನಕ ಸಾವಿನ ಬಗ್ಗೆ ಸುಮ್ಮನೆ ಮಾತಾಡಬಾರ್ದು. ಆದರೆ ನನಗೆ ಇವತ್ತಿಗೂ, ಯಾಕಂದರೆ ನಮ್ಮ ಲಿಂಗೇಗೌಡರು ಫಟ್ ಅಂತ ಹೋಗ್ಬಿಟ್ರು. ಅವರಿಗೆ ಏನಾಗ್ತಿದೆ ಅನ್ನೋ ಗೊತ್ತಾಗೋದಕ್ಕೆ ಬದಲು ಸೆಕೆಂಡ್ಗಳೆಲ್ಲ ಪ್ರಾಣ ಹೋಗ್ಬಿಟ್ಟಿದೆ. ಯಾಕಂದ್ರೆ ನಾವು ಆ ಜಾಗಕ್ಕೆ ಹೋಗಿದ್ವಿ. ಕೂತಿರೋ ಜಾಗದಲ್ಲಿ ಮಾತಾಡ್ತಾನೆ ಎಷ್ಟೋ ಸಲಕ್ಕೆ ಆ್ಯಂಕರ್ಗಳು ಸತ್ತಿರೋದು ನಾವು ಟಿವಿಲಿ ನೋಡಿಲ್ವಾ? ಹೌದು. ಸುಮ್ಮನೆ ಮಾತಾಡ್ತಿರ್ತಾರೆ, ಹಾಗೆ ಬಿದ್ದು ಹೋಗ್ಬಿಡ್ತಾರೆ. ಹಾಗಾಗಿ ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ. ನನಗೆ ಸಾವು ಯಾವಾಗಲೇ ಬರಲಿ, ನಾನು ಸಾರ್ಥಕವಾದ ಬದುಕನ್ನು ನನ್ನ ಇಷ್ಟು ವರ್ಷದ ಜೀವಿತಾವಧಿಯಲ್ಲಿ ಬದುಕಿದ್ದೀನಿ ಅಂತಿದೆ. ಏನೋ ಪ್ರಶ್ನೆ ಕೇಳಿದ್ವಿ, ನಾವು ಎಲ್ಲೆಲ್ಗೋ ಹೋಗ್ಬಿಟ್ವಿ. ಇಲ್ಲ, ಅದೇನಾಗುತ್ತೆ ಭಾವನಾತ್ಮಕವಾಗಿ ಅಂತಂದ್ರೆ ಬದುಕು ನಾನು ಹಿಂಗೆ ಬದುಕಿದ್ದೀನಿ ಅಂತ ಹೇಳ್ಬೇಕಾದಾಗ, ನಿಸ್ವಾರ್ಥವಾಗಿ ಸಮಾಜಕ್ಕಾಗಿ ಬದುಕಿದಾಗ ಆ ಭಾವನೆಗಳು, ಆ ಪ್ರೀತಿ, 66,000 ಜನ ಮೆಂಬರ್ಶಿಪ್ ಆಗಿದ್ದು, ಮತ್ತೆ ಈಗ ನಿಮ್ಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ಬಗ್ಗೆ ಇರ್ತಕ್ಕಂಥ ನಿಮ್ ಖುಷಿ, ಇದೆಲ್ಲ ಈಗ ಈ ತಕ್ಷಣ ಖುಷಿ ಇದೆ. ನಾನೇನಾದ್ರೂ ಇತ್ತೀಚೆಗೆ ಅಂದ್ಕೊಳ್ತಾ ಇದ್ದೀನಿ, ನಾನೇನಾದ್ರೂ ಮನ್ಸಿಗೆ ತುಂಬಾ ಬೇಜಾರಾಗಿರುವಾಗ, ಏನೋ ಕಿರಿಕಿರಿ ಆದಾಗ ಏನ್ ಮಾಡ್ಬೇಕು ಅಂದ್ರೆ, ಸುಮ್ಮನೆ ಕಾರಲ್ಲಿ ಒಂದು 5 ಕಿಲೋಮೀಟರ್ ಓಡಾಡ್ಕೊಂಡು ಬಂದ್ಬಿಡ್ಬೇಕು. ಯಾಕಂದ್ರೆ ನಮ್ಮ ಕಾರಲ್ಲಿ ಹೋಗ್ತಾ ಇದ್ರೆ, ಯಾಕಂದ್ರೆ ನಾನು ಟೋಪಿ ಹಾಕಿರ್ತೀನಿ, ಟಿ ಶರ್ಟ್ ಕೆಲವೊಂದ್ಸಲ ಯಾವ್ದಾದ್ರು ತುಂಬಾ ತೀರಾ ವೈಯಕ್ತಿಕ ಕಾರ್ಯಕ್ರಮಗಳು ಹೋದಾಗ ಮಾತ್ರ ಟಿ ಶರ್ಟ್ ಹಾಕಲ್ಲ. ಈಗಾಗೆ ಎಲ್ಲ ಟೈಮಲ್ಲೂ ಟಿ ಶರ್ಟ್ ಹಾಕಿರ್ತೀನಿ. ಸೊ ಹಾಗಾಗಿ ಹೋಗ್ತಿರೋವಾಗ ನನಗೆ ಎಷ್ಟು ಜನ ಆಟೋ ಓಡಿಸಿರೋರು, ಟೂ ವೀಲರ್ಗಳಲ್ಲಿರೋರು, ಬಸ್ ಡ್ರೈವರ್ಗಳು ವಿಶ್ ಮಾಡ್ತಾರೆ. ಅಂದರೆ ಯಾರಾದ್ರೂ ವಿಶ್ ಮಾಡಿದಾಗ ನಾನಂತೂ ನೀವು ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಯಾರಾದ್ರೂ ಹಿಂಗಂದ್ರೆ ಸಾಕು 2 ಕೈ ಬಂದ್ಬಿಡುತ್ತೆ. ಗಾಡಿ ಓಡ್ತಾ ಇದ್ರು 2 ಕೈ ಆಟೋಮೆಟಿಕ್ ಆಗಿ ನಾನು ಅಂದ್ಕೊಳ್ತೀನಿ, ಎಷ್ಟು ಯಾಂತ್ರಿಕವಾಗ್ಬಿಟ್ಟಿದೆ ಇದು ಅಂತ. ಸೊ 2 ಕೈ ಬರುತ್ತೆ. ಇನ್ನು ಮುಖದಲ್ಲಿ ಸ್ವಲ್ಪ ನಗು ಇರಲೇಬೇಕಲ್ವ. ಎಷ್ಟೇ ಮನಸ್ಸಲ್ಲಿ ಒಳಗಡೆ ಎಷ್ಟೇ ದೂಡಾದ್ವಿ ಏನಾದ್ರು ಇರ್ಬೋದು ನಮಗೆ. ಎಲ್ಲರೂ ಕುಟುಂಬಗಳಲ್ಲಿ ಎಲ್ಲರೂ ವಿಚಾರಗಳು, ಸಂಬಂಧಗಳಲ್ಲಿ ಸಮಸ್ಯೆಗಳು ಕೆಲವೊಂದು ಸಂದರ್ಭಗಳಲ್ಲಿ ಬಂದೇ ಬರುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಆದರೆ ಆಚೆ ಯಾರಾದ್ರೂ ನಮ್ಮ ನೋಡಿ ನಮಸ್ಕಾರ ಸಾರ್ ಅಂದಾಗ ನಾವು 2 ಕೈ ಎತ್ತಿ ಸ್ವಲ್ಪ ನಗು ಮುಖ ತೋರಿಸ್ಬೇಕಲ್ವಾ. ನಾನು ಇವಾಗ ಅಂದ್ಕೊಳ್ತಾ ಇದ್ದೀನಿ, ನನಗೆ ಇನ್ಮೇಲೆ ಪರವಾಗಿಲ್ಲಪ್ಪ, ಮನಸ್ಸಿಗೆ ಏನಾದ್ರು ಬೇಜಾರಲ್ಲಿ ಇದ್ದೀನಿ ಅನ್ನೋವಾಗ ಏನು ಮಾಡಬಾರ್ದು, ನಾನು ಒಂದು 5 ಕಿಲೋಮೀಟರ್ ಓಡಾಡ್ಕೊಂಡು ನೋಡ್ಬೇಕು. ಯಾರಾದ್ರೂ ನಾನು ನೋಡಿ ಕೈ ಮುಗಿತಾರೆ ಒಂದಷ್ಟು ಜನ, ಅವಾಗ ನಾನು ಕೈ ಮುಗಿದು ನಗ್ತೀನಿ. ಅದು ನನಗೆ ನನ್ನನ್ನ ಆ ಕೆಟ್ಟ ಒಂದು ಮನಸ್ಥಿತಿ ಅಥವಾ ಕೆಟ್ಟ ಮನಸ್ಥಿತಿ ಅನ್ನೋದಕ್ಕಿಂತ ದುರ್ಬಲ ಅಥವಾ ನೋವಿನ ಮನಸ್ಸಿನಿಂದ ನನ್ನನ್ನು ಹೊರಗೆ ತರುತ್ತೆ ಅಂತ. ಇದು ಈ ಪುಣ್ಯ ಎಷ್ಟು ಜನಕ್ಕಿದೆ. ವಂಡರ್ಫುಲ್, ನಿಮ್ಮಿಷ್ಟದಂತೆ ಬದುಕ್ತಿದ್ದೀರಿ. ಹಾಗಾಗಿ ಸಾರ್ಥಕತೆ. ಆದ್ರೆ ನಿಜವಾಗ್ಲೂ ಜನರ ದೃಷ್ಟಿಯಿಂದ ಎಲ್ರಿಗೂ ಇರೋದು ರವಿಕೃಷ್ಣ ರೆಡ್ಡಿ ಅವರು ಆಯ್ಕೆಯಾಗಿ ವಿಧಾನಸೌಧಕ್ಕೆ ಬರಬೇಕು, ಆಡಳಿತ ಚುಕ್ಕಾಣಿ ಹಿಡಿಬೇಕು ಅಂತ. 66,000 ಜನ ಸುಮ್ಮನೆ ಯಾವುದೋ ದೇವಸ್ಥಾನ ಕುಂಡಿಗ ಕೈ ಮುಗಿದಂಗಲ್ಲ. ಅವರೆಲ್ಲರೂ ಪ್ರಾರ್ಥನೆ ಅದೇ ಆಗಿರುತ್ತೆ. ನೀವು ಯಾರ್ಯಾರು ನೋಡ್ತಿದ್ದೀರಿ, ಮತ್ತೊಮ್ಮೆ KRSparty.org ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಸ್ಕ್ಯಾನ್ ಮಾಡಿ ₹100 ಪೇ ಮಾಡಿ ಸದಸ್ಯತ್ವನ ಪಡಿಬಹುದು. ಇಲ್ಲ ನಾವು ಈ ಪಾರ್ಟಿಯಲ್ಲಿ ರಾಜಕೀಯ ಭವಿಷ್ಯನ ಕಂಡುಕೋತೀನಿ, ಹೋರಾಟದಲ್ಲಿ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಅವ್ರನ್ನ ಸಂಪರ್ಕ ಮಾಡಿ ಮಾತಾಡ್ಬೋದು. ಕಾರಣ ಇಷ್ಟೇ, ಯೋಗ್ಯರನ್ನ ಯೋಗ್ಯ ಅನ್ನೋ ವಿಷಯದಲ್ಲಿ, ಅರ್ಹರನ್ನ ಅರ್ಹ ಅನ್ನೋ ವಿಷಯದಲ್ಲಿ, ಒಳ್ಳೆಯವರು ಅನ್ನೋ ವಿಷಯದಲ್ಲಿ ಯಾವುದೇ ಮುಲಾಜಿಲ್ಲದೆ ನೇರವಾಗಿ ಐ ಸ್ಟ್ಯಾಂಡ್ ವಿತ್ ರವಿಕೃಷ್ಣ ರೆಡ್ಡಿ ಅಂತ ಹೇಳೋ ವಿಷಯದಲ್ಲಿ ನನಗೆ ಯಾವುದೇ ಹಿಂಜರಿಕೆ ಇಲ್ಲ, ಯಾವುದೇ ಮುಜುಗರ ಅಲ್ಲ. ಪತ್ರಕರ್ತ ಆದ ತಕ್ಷಣ ಇದಿಷ್ಟೇ ನಿಮ್ ಪಾಡು ನಮ್ದು ಹೇಳ್ಬಿಟ್ಟು ಸುಮ್ಮನೆ ಹೋಗ್ತೀವಿ ಅನ್ನೋದಲ್ಲ. ನಮ್ದು ವಕ್ತಾರಕ್ಕೆ ಕೆಲಸನೂ ಅಲ್ಲ, ಆದ್ರೆ ಒಳ್ಳೇದನ್ನ ಹೇಳುವಂತ ಕೆಲಸ ಮಾಡಬೇಕು. ಸೊ ಹಾಗಾಗಿ ನಾನು ಅದನ್ನ ಮನಸ್ಪೂರ್ವಕವಾಗಿ ನನಗೆ ಖುಷಿಯಾದಂತ ಸಂದರ್ಶನ ಇದು. ಯಾಕಂದ್ರೆ ಕಳೆದ ಬಾರಿ ಮಾತನಾಡಿದಾಗ ಆ ಹೋರಾಟದ ಆದಿ, ಆ ಪ್ರಾಮಾಣಿಕತೆ, ಆ ಹೋರಾಟ ಒಂದಿತ್ತು. ಹೋರಾಟ ಮಾರಾಟ ಆಗಿರೋ ಸನ್ನಿವೇಶದಲ್ಲಿ 1-3 ವರ್ಷ ಟೆಸ್ಟ್ ಮಾಡಿದ್ರು ಜನ. ನಮಗೂ ಸ್ಟಾರ್ಟಿಂಗ್ ಹಂಗೆ ಅನ್ಸುತ್ತಿದೆ ಎಲ್ಲಿವರೆಗೆ ಆಗತ್ತೆ ಅಂತ. ಆದ್ರೆ ಗಟ್ಟಿಯಾಗಿ ತನ್ನ ಉದ್ದೇಶವನ್ನ
ಈಗ ಮಾಡಲೇಬೇಕು ನಿಂತು ಅದರ ಸಾರ್ಥಕತೆಯನ್ನು ಅದನ್ನು ಉಳಿಸ್ಕೊಂಡ್ರೆ ಇವತ್ತಿಗೂ ಮುಂದೆನೂ ಈಗ ಹೇಳ್ತೀರಾ ಖುಷಿ ಆಗುತ್ತೆ ನನಗೆ, ಒಂದು 5 ನಿಮಿಷ ಓಡಾಡಿದ್ರೆ ನನಗೆ ಯಾವುದೇ ಆ ನೋವು ಬೇಜಾರದಿದ್ರಲ್ಲ ಹೊರಗಡೆ ಬರ್ತೀನಿ ಅಂತ. ಎಸ್, ಇದಲ್ಲ, ಇದು ಒಂದು ಭಾಗದ್ದು, ಇನ್ನು 99 ಭಾಗ ಆಗ್ಬೇಕಾಗಿದೆ. ಕರ್ನಾಟಕವನ್ನ, ಈ ರಾಜ್ಯವನ್ನ ಕೆಂಗಲ್ ಹನುಮಂತವರಿಂದ, ಮೈಸೂರು ಪ್ರಾಂತ್ಯದಿಂದ ಕರ್ನಾಟಕ ಏನ್ ಬಂದಾಗ ನಿಜಲಿಂಗಪ್ಪನವರು, ಪಟೇಲ್ರು, ದೇವೇಗೌಡರು, ಎಲ್ಲರೂ ದೇವರಾಜ ಎಲ್ಲ ಆಗಿದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ. ರಾಜ್ಯ ಉಳಿಯುತ್ತೆ, ವ್ಯವಸ್ಥೆ ಉಳಿಯುತ್ತೆ, ನಾಯಕರು ಬದಲಾಗ್ತಾರೆ, ಆ ಮುಂದಿನ ಪೀಳಿಗೆಯ ಆದಷ್ಟು ಬೇಗ ಅದನ್ನ ಅಲಂಕರಿಸುವ ವ್ಯಕ್ತಿ ನೀವು ಆಗಿರ್ಲಿ ಅಂತ ನಾನು ಆಶಿಸ್ತಾ ಇದ್ ಮಾಡ್ತೀನಿ. ಅದ ಯಾವಾಗ್ಲೂ ಗುರಿ ಇರ್ಬೇಕಲ್ಲ. ನಾವ್ ಇಲ್ಲಿಂದ ನಾವು ಮಾಡ್ತಿರೋ ಕೆಲಸದಲ್ಲಿ ಕೆಲವೊಂದ್ಸಲ ಅದು ಎಲ್ಲೆಲ್ಗೋ ತಗೊಂಡು ಹೋಗುತ್ತೆ. ಇಂಥದ್ದೇ ಗುರಿ ಅಂತ ಇಲ್ದೇ ಇದ್ರು ಒಂದು ದಿಕ್ಕಲ್ಲಿ ಹೋಗ್ತಿರ್ತೀವಿ. ಎಸ್, ಹಾಗಾಗಿ ಯಾವುದೋ ವಿಷಯ ಬಂದಾಗ ನೀನು ಶಿವು JDS, ನೀನು ಶಿವು ಕಾಂಗ್ರೆಸ್, ನೀನು ಶಿವು BJP ಅನ್ನುವ ಆಯಾ ಸಂದರ್ಭಕ್ಕೆ ತಕ್ಕಂತೆ ನಿಮ್ದೇ ಆದಂತ ವ್ಯಾಖ್ಯಾನ ಕಾಮೆಂಟ್ಗಳಿರುತ್ತೆ. ಅವಾಗ ಹರ್ಟ್ ಆಗುತ್ತೆ, ಏನಪ್ಪ ಹಿಂಗೆಲ್ಲ ಬ್ಯಾನರ್ ಕಟ್ಬಿಡ್ತಾರಲ್ಲ ನನ್ಗೆ ಅಂತ. ಬಟ್ ಇವಾಗ ಕುತ್ಕೊಂಡು ನೀವು KRS ಪಾರ್ಟಿನೂ ನಂಗೇನು ಬೇಜಾರಿಲ್ಲ, ಯಾಕಂದ್ರೆ ಯೋಗ್ಯರ ಜೊತೆನೆಲ್ಲ ಯಾವುದೇ ಅಂಜಿಕೆ ಇಲ್ಲ, ಮುಜುಗರ ಇಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಏನ್ ಹೇಳ್ತೀರಿ ರಾಜ್ಯದ ಜನಕ್ಕೆ? ರಾಜ್ಯದ ಜನಕ್ಕೆ ಅಂದ್ರೆ ನಾ ಹೇಳ್ಬೇಕಾಗಿದ್ದನ್ನೆಲ್ಲ ಹೇಳ್ಬಿಟ್ಟಿದೀನಿ. ಆದ್ರೆ ಒಂದು, ನಾನು ಕಾಂಗ್ರೆಸ್, BJP, JDS ನ ಕಾರ್ಯಕರ್ತರು ಒಂದು ಮನವಿ ಮಾಡ್ಕೊಳ್ತೀನಿ. ನಾನು ಪ್ರಾಮಾಣಿಕವಾಗಿ ನಾಡಿನ ಬಗ್ಗೆ ಕಾಳಜಿಯಿಂದ ಮಾಡ್ಕೊಳ್ತೀನಿ. ಇವತ್ತು KRS ಪಕ್ಷದವ್ರು ಮಾತ್ರ ಸರ್ಕಾರಿ ಕಚೇರಿಗಳ ಹತ್ರ ಹೋಗಿ ಲಂಚ, ಭ್ರಷ್ಟಾಚಾರ ಇಂಥ ವಿಚಾರವಾಗಿ ಮಾತಾಡ್ತಿದ್ದಾರೆ. ದಯವಿಟ್ಟು ನೀವು ಮಾಡಿ, ಅದನ್ನು ನೀವೂ ಮಾಡಿ. ಹಿಂದೆ ಮಾಡ್ತಾ ಇದ್ರು, ಪಕ್ಷಗಳಲ್ಲಿದ್ದಂಥವ್ರು ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ ಮಾತಾಡ್ತಾ ಇದ್ರು, ಸಹಾಯ ಮಾಡ್ತಾಯಿದ್ರು ಜನಕ್ಕೆ. ಆದರೆ ಇವತ್ತು ಬಹುತೇಕರು ಪೋಖರಿಗಳು, ಪುಡಾರಿಗಳು ಆಗ್ಬಿಟ್ಟಿದ್ದಾರೆ. ಈ JCB ಪಕ್ಷಗಳ ಕಾರ್ಯಕರ್ತರು ಅಂದರೆ ಅವರು ತಾಲೂಕು ಆಫೀಸ್ ಹತ್ರನೋ ಇನ್ನು ಗ್ರಾಮ ಪಂಚಾಯತ್ ಹತ್ರನೋ ಟಳಾಯಿಸುವಂಥವ್ರು, ದುಡ್ಡು ಕೊಟ್ಟರೆ ಕೆಲಸ ಮಾಡಿಸ್ಕೊಡೋವಂಥವ್ರು ತಲೆ ಹಿಡುಕರು ಅನ್ನೋ ಥರದ್ದು ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಎಷ್ಟೋ ಕಡೆಗಳಲ್ಲಿ ನಿಜಾನೂ ಇದೆ. ಆದ್ದರಿಂದ ದಯವಿಟ್ಟು ಹೊರಗೆ ಬಂದು ಕೇವಲ KRS ಪಕ್ಷ ತಾನೇ ಯಾಕೆ ಭ್ರಷ್ಟಾಚಾರದ ವಿರುದ್ಧ, ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ ಹೋರಾಡಬೇಕು? ಅಥವಾ ಯಾಕೆ ಇವ್ರು ತಾನೇ ಇವ್ರಿಗೆ ಒಳ್ಳೆ ಕೆಲಸ ಅಂತಿರುವಾಗ ಇವ್ರು ತಾನೇ ಯಾಕೆ ಅದಕ್ಕೆ ಇವ್ರ ಮೊನಾಪಲಿ ಆಗಬೇಕು? ನೀವು ನಮಗಿಂತ ದೊಡ್ಡ ಸಂಖ್ಯೆಯಲ್ಲಿದ್ದೀರಾ. ದಯವಿಟ್ಟು ಇದನ್ನು ನೋಡಿದ್ರೆ, ಕೇಳಿದ್ರೆ, ಇವತ್ತಿಂದಲಾದ್ರೂ ನೀವು ತಾಲೂಕು ಆಫೀಸ್ ಎಲ್ಲೇ ಆಗಲಿ ಭ್ರಷ್ಟಾಚಾರ ನಡೀತಾ ಇದ್ದರೆ ನೀವು ವಿರೋಧಿಸಿ, ನೀವೂ ಆ ಥರಕ್ಕೆ ಜನರಿಗೊಂದು ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ. ನಿಜವಾದ ಏನು ರಾಜಕಾರಣ ಮಾಡಿ, ಪವಿತ್ರವಾದದ್ದು ರಾಜಕಾರಣ. ಇವತ್ತಿನ ವರ್ತಮಾನವನ್ನು ಮತ್ತು ಭವಿಷ್ಯವನ್ನು ಕಟ್ಟುವಂಥ ಬಹಳ ಪವಿತ್ರವಾದಂತಹ ಕೆಲಸ ರಾಜಕಾರಣ. ಯಾವುದೇ ವ್ಯಕ್ತಿ ಅಥವಾ ಪಕ್ಷದ ಸಿದ್ಧಾಂತಗಳಾದರೆ ಪರವಾಗಿಲ್ಲ, ಆದರೆ ವ್ಯಕ್ತಿಗಳಿಗೆ ಗುಲಾಮರಾಗಬೇಡಿ, ಚೇಲಾಗಳಾಗಬೇಡಿ. ಇವತ್ತು ಬಹುತೇಕವಾಗಿ BJP, ಕಾಂಗ್ರೆಸ್ಸು, JDS ಲೀಡರ್ಗಳಿಲ್ಲ, ವ್ಯಕ್ತಿಗತ ಲೀಡರ್ಗಳಿದ್ದಾರೆ, ಕುಟುಂಬದ ಲೀಡರ್ಗಳಿದ್ದಾರೆ. ಆ ಕುಟುಂಬದ ಲೀಡರು ಇವತ್ತು BJP ಇದ್ರೆ ಇವತ್ತು BJP ಅಂತೀರಾ, ನಾಳೆ JDSಗೆ ಹೋದ್ರೆ JDS ಅಂತೀರಾ, ಆಚೆ ನಡೆದ ಕಾಂಗ್ರೆಸ್ಗೆ ಹೋದ್ರೆ ಆವಾಗ ಕಾಂಗ್ರೆಸ್ ಅಂತೀರಾ. ನಿಮ್ಮದೇ ಆದಂಥ ವ್ಯಕ್ತಿತ್ವಗಳಿಲ್ವೇ? ಯಾವುದೋ ಕೆಲವೊಂದು ಜನ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರಿಗೆ, BJP ಕೆಲವು ಕಾರ್ಯಕರ್ತರಿಗೆ, JDSನ ಕೆಲವು ಕಾರ್ಯಕರ್ತರಿಗೆ ಬಿಟ್ಟರೆ ಬಹುತೇಕ BJP, JDS, ಕಾಂಗ್ರೆಸ್ನ ಕಾರ್ಯಕರ್ತರು ಆ ಕ್ಷೇತ್ರದ ಅವರ ಲೀಡರ್ನ ಫಾಲೋವರ್ಸ್, ಪಕ್ಷದ ಫಾಲೋವರ್ಸ್ ಅಲ್ಲ. ಈಗ ಸುಮ್ಮನೆ 2018ರಲ್ಲಿ ನಾನು ನೋಡಿದಾಗೆ ಚಿಂತಾಮಣಿಯಲ್ಲಿ BJPಗೆ ಬಂದಿದ್ದಂಥ ಓಟು ಕೇವಲ 1600 ಗೋಪಿ. ಸೊ 1600 ಅಷ್ಟೇ ಜನ BJP ಕಾರ್ಯಕರ್ತರು ಹಂಗೆ ನೋಡೋದು ಇದ್ದಿದ್ದು. ಆದ್ರೆ ಇವತ್ತು ಅಲ್ಲಿ ಯಾವನೊಬ್ಬ ಲೀಡರ್ BJPಗೆ ಹೋಗ್ಬಿಟ್ಟ ಅಂದ್ರೆ, ಇವತ್ತು ಕೃಷ್ಣಾರೆಡ್ಡಿ ಅನ್ನೋ ಮಾಜಿ MLA ಏನಾದ್ರು BJPಗೆ ಹೋಗ್ಬಿಟ್ರೆ ಇವತ್ತು ಇದಕ್ಕಿದ್ದಂಗೆ 50,000 ಸೃಷ್ಟಿ ಆಗ್ಬಿಡ್ತಾರೆ. BJPಗೆ ಹೆಂಗ್ ಸೃಷ್ಟಿ ಆಗ್ತಾರೆ? ವ್ಯಕ್ತಿ. ಹಾಗಾಗಿ ನೀವು ವ್ಯಕ್ತಿಗಳ ಹಿಂದೆ ಹೋಗೋದ್ರ ಬದಲು ವಿಚಾರದ ಹಿಂದೆ ಹೋಗಿ, ನೀವು BJP ಸಿದ್ಧಾಂತವನ್ನೇ ನಂಬಿ, ಕಾಂಗ್ರೆಸ್ ಸಿದ್ಧಾಂತವನ್ನೇ ನಂಬಿ, JDS ಸಿದ್ಧಾಂತವನ್ನೇ ನಂಬಿ, ಅದರಲ್ಲಿರುವಂಥ ಪ್ರಾಮಾಣಿಕ ಸಿದ್ಧಾಂತವನ್ನು ನಂಬಿ. ಆದರೆ ಅಲ್ಲಿರುವಂಥ ನಿಮ್ಮ ಕ್ಷೇತ್ರದ ಲೀಡರ್ ಬದಲಾದ ತಕ್ಷಣಕ್ಕೆ ನಿಮ್ಮ ಸಿದ್ಧಾಂತ ಜಾತ್ಯತೀತ ಅಂತಿರುವಂಥವ್ರು, ಇಲ್ಲ ನಾವು ಕೋಮುವಾದಿಗಳ ಜೊತೆನೂ ಹೋಗ್ತೀವಿ, ಅವ್ರ ಕೋಮುವಾದ ಅಲ್ಲ, ಅವ್ರ ನಿಜವಾದ ಜಾತ್ಯತೀತರು ಅನ್ನುವಂಥ JDS ಅಥವಾ ಇನ್ನೇನೋ ಇದೆ. ಸುಮ್ಮನೆ ನಾನು ಉದಾಹರಣೆ ತಗೊಂಡೆ, ದಯವಿಟ್ಟು ಅದು ಮಾಡಬೇಡಿ. ಇವತ್ತು ಈ ಕುಟುಂಬಗಳ ಚೇಲಾಗಳಾಗಬೇಡಿ. ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಭವಿಷ್ಯ ನಿಮ್ಮ ಆಯ್ಕೆಯ ಮೇಲೆ ನಿಂತಿದೆ. ಮತ್ತೊಮ್ಮೆ ನಾನು ಇನ್ನೊಂದ್ಸಲ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ, ನಮಗಿಂತ ಬಲಿಷ್ಠರಿದ್ದೀರಾ ಇವತ್ತು ರಾಜ್ಯದಲ್ಲಿ ನೀವು JCB ಪಕ್ಷಗಳ ಕಾರ್ಯಕರ್ತರುಗಳು. ದಯವಿಟ್ಟು ಈ ಲಂಚ, ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ನೀವು ಹೋರಾಟ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ, ಕೆಲಸಗಳಿಗಾಗಿ ಲಂಚ ಕೊಡಬೇಡಿ. ಮತ್ತು ಲಂಚ ಕೇಳ್ತಿರುವಂಥ ಅಧಿಕಾರಿಗಳನ್ನು ನಮ್ಮ ಹಾಗೇನೆ ವಿಡಿಯೋ ಮಾಡಿ, ಅದನ್ನು ಲೈವ್ ಮಾಡಿ, ನೀವು ಹೀರೋಗಳಾಗಿ. ಎಸ್, ವಂಡರ್ಫುಲ್. ಬಹಳಷ್ಟು ಸಂದೇಶಗಳನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. MP MLA ಯಾರು ಬೇಕಾದ್ರೂ ಆಗ್ತಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಚಿಂದಂಗಡಿ ಅವರು, ಅಲ್ಲೆಲ್ಲೋ ಯಾವ್ಯಾವ್ದೋ ದಂಧೆ ಮಾಡೋರು, ಅತ್ಯಾಚಾರ ಪ್ರಕರಣದ ಭಾಗಿಯಾದವರು, ಅಷ್ಟೆಲ್ಲ ನೋಡಿದವರು ಎಲ್ಲ ಆಗ್ತಾರೆ. MP MLA ಯಾರು ಬೇಕಾದ್ರೂ ಆಗ್ಬೋದು. ಆದರೆ ಲೀಡರ್ ಆಗೋದು ಕಷ್ಟ. ರಾಜ್ಯಕ್ಕೆ ಇವಾಗ ಕೊರತೆ ಇರ್ತಕ್ಕಂಥದ್ದು ಲೀಡರ್.
ಸೊ ಆದರೆ ರವಿಕೃಷ್ಣಾರೆಡ್ಡಿ ಅವರು ಇಷ್ಟು ವರ್ಷದ ಜರ್ನಿಯಲ್ಲಿ MP ಆಗದಿರಬಹುದು, MLA ಆಗದಿರಬಹುದು, MLC ಆಗದಿರಬಹುದು, BBMP ಕಾರ್ಪೊರೇಟರ್ ಆಗದಿರಬಹುದು, ಆದರೆ ಕರ್ನಾಟಕಕ್ಕೊಬ್ಬ ಲೀಡರ್ ಆಗಿದ್ದೀರಿ. ಸೊ ಹಾಗಾಗಿ ಆ ವಿಷಯದಲ್ಲಿ ಖುಷಿ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಏನೇನಾಗಬೇಕು ಅವೆಲ್ಲ ಆಗುತ್ತೆ ಅನ್ನೋ ಭರವಸೆಯೊಂದಿಗೆ ನೀವು ಆ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಿ. ನಿಮ್ಮನ್ನ ನಂಬ್ಕೊಂಡ್ರೆ ಆ ಭರವಸೆನ ಇಟ್ಕೊಂಡಿದ್ರೆ, ನಿರೀಕ್ಷೆ ಇಟ್ಕೊಂಡಿದ್ರೆ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಪುಸ್ತಕ ನಿಮ್ಗೆ ತಲುಪಿಸ್ತೀನಿ. ಖಂಡಿತ ಪುಸ್ತಕದ ಅದು ಡೂ ಗುಡ್ ಎನಿವಿ ಅಂತ ಇಂಗ್ಲಿಷ್ ಅಲ್ಲಿ ಬರೆದಿದ್ದಂತ ಪುಸ್ತಕದ ನನ್ನ ಕನ್ನಡಕ್ಕೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಅಂತ ಪಬ್ಲಿಷ್ ಮಾಡಿದ್ದೆ. ಈಗ ವೀರಲೋಕ ಪ್ರಕಾಶದಿಂದ ಅದು ಒಳ್ಳೆಯ ಬದುಕಿನ ಸೂತ್ರಗಳು ಅಂತಿದೆ, ಆಫೀಸಲ್ಲಿ ಇದೆ ಅಂತ ತಲುಪಿಸ್ತೀನಿ. ಖಂಡಿತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಕರೆದ ತಕ್ಷಣ ಸಂದರ್ಶನಕ್ಕೆ ಸಮಯ ಮಾಡಿಕೊಂಡು ಬಹಳಷ್ಟು ಬಿಸಿ ನಡುವೆ ಬಂದ್ರಿ. ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಸರ್. ತಾವುಗಳೆಲ್ಲ ಯಾರು ಸಂದರ್ಶನ ನೋಡಿದವ್ರು ತಮ್ಮ ನಿಮ್ಮದೇ ಆದಂಥ ಅಭಿಪ್ರಾಯಗಳಿರುತ್ತೆ. ಈಗ ನೋಡ್ತಿರೋರೆಲ್ಲ ಕೂಡ ರವಿಕೃಷ್ಣಾರೆಡ್ಡಿ ಅವರ ಒಪ್ಪಿ ಅಪ್ಪಿ ಹಿಂದೆ ಸಾಕ್ತೀರಿ, ಅವ್ರ ಜೊತೆ ಬರ್ತೀರಿ ಅಂತ ನನಗೆ ಯಾವುದೇ ಭರವಸೆಗಳಿಲ್ಲ. ಆದರೆ ನಿಮ್ಮದೇ ಆದಂಥ ಒಂದು ಪ್ರಾಮಾಣಿಕ ಅಭಿಪ್ರಾಯ ಅನ್ನೋದಿರುತ್ತೆ. ನೀವು ಯಾವುದೇ ಪಾರ್ಟಿ ಆಗಿ, ಅವ್ರು ಹೇಳಿದ್ರಿ ನೀವು BJPನೋ ಕಾಂಗ್ರೆಸ್ JDS ಆಗಿರಿ, ಹೋರಾಟಗಳಲ್ಲಿ ಭಾಗಿಯಾಗಿ ಆ ಭ್ರಷ್ಟಾಚಾರವನ್ನ ನಿಗ್ರಹಿಸಬೇಕಾದ್ರೆ ನ್ಯಾಯ ಕೊಡ್ಸೋ ಕಡೆ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಯಾರೇ ಆಗಿರಿ, ಆ ಪಾರ್ಟಿಯನ್ನ ಹೊರತುಪಡಿಸಿ ನೀವು ನಿಂತು ನೋಡಿದಾಗ ವ್ಯಕ್ತಿಗತವಾಗಿ ಈ ವ್ಯಕ್ತಿತ್ವ ಬಗ್ಗೆ ತಮ್ಗೆ ಏನು ಅನ್ಸು ಅಂತ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ನಾನು ಈ ಸಂದರ್ಶನ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಧನ್ಯವಾದ ಸರ್. ಒಳ್ಳೆದಾಗ್ಲಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.